ಅಯ್ಯ ಏನ್ ಗುರ್ರ ಇದು ಮ್ಯಾಚು ಒಂಚೆರಡು ಮ್ಯಾಚ್ ಮಾಡಿ ಹಾಕ್ಬಿಟ್ರಲ್ಲ. ಪ್ರಿಡಿಕ್ಷನ್ ಹೊಗೆ ಹೋಯ್ತು, ಸ್ಮೋಕ್ ಆಗಿದೆ. ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಇವತ್ತು, KKR ಗೆಲ್ತಾರೆ ಅಂತ ಅನ್ಕೊಂಡಿದೆ ಇವತ್ತು. ಆನ್ ಪೇಪರ್ ನೋಡಿದ್ರೆ ಖಂಡಿತ KKR ಸ್ಟ್ರಾಂಗ್ ಆಗಿ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿತ್ತು. ಬಟ್ ಈ ರೇಂಜಿಗೆ ಕೊಲಾಪ್ಸ್ ಆಗ್ತಾರೆ, ಈ ರೇಂಜಿಗೆ ಕಚ್ಕೊಂತಾರೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಈ ಮ್ಯಾಚು ಹೆಂಗೆ ಗುರು ಆಗಿದ್ದು ಸೀನು, 10 ಓವರ್ ಒಳಗಡೆ ಡಿಸೈಡ್ ಆಗೋಗ್ಬಿಡ್ತು. ಫಸ್ಟ್ ಇನ್ನಿಂಗ್ಸ್, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲ, ಫಸ್ಟ್ ಇನ್ನಿಂಗ್ಸ್ 10 ಓವರ್ ಒಳಗಡೆ ಡಿಸೈಡ್ ಆದಂಥ ಮ್ಯಾಚ್ ಇದು. ಪಕ್ಕ ಮುಂಬೈ ಇಂಡಿಯನ್ಸ್ ಶೋರಾಗಿ ಗೆಲ್ತಾರೆ ಅಂತ. ವ್ಯೂವರ್ಶಿಪ್ಪೇ ಬಂದಿಲ್ಲ ಇವತ್ತಿನ ಮ್ಯಾಚ್ದು. ಇದು ಒನ್ ಆಫ್ ದ ವರ್ಸ್ಟ್ ಮ್ಯಾಚ್ ಅಂತ ಹೇಳ್ತೀನಿ ಈ IPL. ಯಾಕೆಂತಂದರೆ ಅಷ್ಟು ಬೇಗ ಡಿಸೈಡ್ ಆಗೋಗ್ಬಿಡ್ತು ಮ್ಯಾಚು. ಅಟ್ಲೀಸ್ಟ್ ಸೆಕೆಂಡ್ ಇನ್ನಿಂಗ್ಸು ಒಂದು ಪವರ್ ಪ್ಲೇ ಡಿಸೈಡ್ ಆದರೆ ಅದು ಒಂಥರ ಇರುತ್ತೆ. ಇಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲೇ ಪವರ್ ಪ್ಲೇ ಡಿಸೈಡ್ ಆಗಿಬಿಡ್ತಲ್ಲ ಮ್ಯಾಚ್, ಇವರೇ ಗೆದ್ದುಬಿಡ್ತಾರೆ ಮುಂಬೈ ಇಂಡಿಯನ್ಸ್ ಅಂತ. ಸೊ ಸೀನ್ ನೋಡಿ ಹೆಂಗಿದೆ ಈ ಮ್ಯಾಚ್ದು ಅಂತ ಇನ್ನೇನು ಹೇಳ್ತಾರೆ. ತೀರಾ ಒಂದು ಸೈಡಲ್ಲೇ ಒಂದು ಸೈಡ್ ಮ್ಯಾಚ್ ಇದು. ಈ ಸೀಸನ್ ಈ ಥರ ಮ್ಯಾಚು ಆಗಬಾರ್ದು ಅಂತ ಹೇಳ್ತೀನಿ. ಮುಂದೆ ಬರುವಂಥ ಮ್ಯಾಚಲ್ಲಿ ಯಾವ ಮ್ಯಾಚು ಕೂಡ ಈ ಥರ ಅಂತೂ ಆಗಕ್ಕೆ ಹೋಗಬಾರ್ದು. ಅಲ್ಲ ಗುರು, 90 ಒಳಗಡೆ 100 ಒಳಗಡೆ ಆಲ್ಔಟ್ ಆಗುವಂಥ ಸೀನು. 100 ಒಳಗಡೆ ಆಲ್ಔಟ್ ಆಗಲಿಲ್ಲ ಪುಣ್ಯಕ್ಕೆ. ಕರೆಕ್ಟಾಗಿ 100ಗೂ ಆಲ್ಔಟ್ ಆಗಬೇಕಾಗಿರುತ್ತೆ. ರಮಣ್ದೀಪ್ ಸಿಂಗ್ ಕ್ಯಾಚ್ನ ಅವರು ಚೆಲ್ತಾರೆ. ಅದಕ್ಕೋಸ್ಕರ ಕ್ಯಾಚ್ ಡ್ರಾಪ್ ಇವತ್ತು ಆಗಿದೆ. ಮುಂಬೈ ಇಂಡಿಯನ್ಸ್ ಅವ್ರು ಏನು ಹೆವಿ ಫೀಲ್ಡಿಂಗ್ ಮಾಡಿಬಿಟ್ಟಿದ್ದಾರೆ ಅಂತಲ್ಲ. ಇಲ್ಲಿ ನೋಡಿ ಬೇಗ 116 ರನ್ಗೆ ಆಲ್ಔಟ್ ಆಗಿದ್ದಾರೆ. ಬಟ್ ಆದರೂ ಎಷ್ಟು ಕ್ಯಾಚ್ ಡ್ರಾಪ್ ಮಾಡಿರೋದು ಮುಂಬೈ ಇಂಡಿಯನ್ಸ್, 4-5 ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಅವೆಲ್ಲ ಕ್ಯಾಚ್ನ ಎತ್ತಾಗಬಿಟ್ಟಿತ್ತು ಅಂದರೆ 100 ಒಳಗಡೆ ಆರಾಮಾಗಿ ರೆಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು. KKRನ ಏನು ಆಡಿದ್ದು ಗುರು ಇವತ್ತು KKR. ಇನ್ನು ರನ್ಸ್ ಏನೋ ಬಂದಿತ್ತು ಫಸ್ಟ್ 10 ಓವರ್ ನೋಡ್ತು ಅಂದರೆ, ರನ್ ಅರೌಂಡ್ ಎಷ್ಟು ಒಂದು 70-80 ರನ್ ಕ್ಲೋಸ್ ಬಂದಿತ್ತು ಫಸ್ಟ್ 10-12 ಓವರ್ ನೋಡ್ತು ಅಂದರೆ. ಬಟ್ ಆಡೋರೇ ಇರಲಿಲ್ಲ ಅಲ್ಲಿ. ಅವಾಗ 12 ಓವರ್ಗೆ 8 ವಿಕೆಟ್ ಡಮಾರ್ ಆಗೋಗ್ಬಿಡೈತೆ ಅಲ್ಲಿ. ಆಡೋರೇ ಇಲ್ಲ ಅಲ್ಲಿ ಮಿಕ್ಕಿರೋಂಥ ಓವರ್ಗಳನ್ನ. ಆ ಥರ ಸೀನು. ರನ್ಸ್ ಬಂದಿದೆ, ಆಡೋರು ಗತಿ ಇಲ್ಲ ಅಲ್ಲಿ. ಅಷ್ಟು ಬೇಗ ವಿಕೆಟ್ಸ್ಗಳ ಪಟ ಅನ್ನಂಗೆ ಕಳ್ಕೊಂಡಿದ್ದಾರೆ. ಮುಂಬೈ ಇಂಡಿಯನ್ಸೇ ಇವತ್ತು ಟಾಸ್ ಗೆದ್ರು. ಹಾರ್ದಿಕ್ ಪಾಂಡ್ಯ ಅವರು ಇವತ್ತು ಖುಷಿಯಾಗಿ ಹೋಗ್ಬಿಟ್ಟಿರ್ತಾರೆ. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದಂಗೆ ಇವತ್ತು ವಾಂಖೇಡೆ ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಹೇಳ್ತೀವಿ ನಾವು. ಬ್ಯಾಟಿಂಗ್ ಪ್ಯಾರಡೈಸ್ ಇವತ್ತು ಆಗಿದ್ದು ಮುಳ್ಳಾಗಿ ಹೋಗ್ಬಿಡ್ತು ಇವತ್ತು. ಇವತ್ತೊಂಥರ ಬೌಲಿಂಗ್ ಪ್ಯಾರಡೈಸ್ ಆಗೋಗ್ಬಿಡ್ತು ಮುಂಬೈ ಇಂಡಿಯನ್ಸ್ಗೆ. ಎಂಥ ಒಳ್ಳೆ ಫೈಂಡು ಗುರು ಅಶ್ವಾನಿ ಕುಮಾರು, ಎಂಥ ಒಳ್ಳೆ ಫೈಂಡು. ಲಿಟಲಿ ಅವ್ರು ಮಾಡೋವಂಥ ಸ್ಕ್ರಾಂಬಲ್ ಡೆಲಿವರಿ ಏನಿದೆ ಗೊತ್ತಿಲ್ಲ ಮುಂದೆ ಫ್ಯೂಚರಲ್ಲಿ ಹೆಂಗೆ ಮಾಡ್ತಾರೆ ಅಂತ. ಸ್ಕ್ರಾಂಬಲ್ ಡೆಲಿವರಿ ಹಾಕ್ತಾರೆ ರಜಲ್ಗೆ, ಜೊತೆಗೆ ಮನೀಶ್ ಪಾಂಡೆಗೆ ಬೋಲ್ಡ್ ಹಾಕ್ತಾರೆ ನೋಡಿ ಅವ್ರ ಅಜ್ಜಿ. ಅವರು ಒಂಥರ ಸ್ಟಂಡಾಗಿ ಹೋಗ್ಬಿಟ್ಟಿದ್ರು. ರಜಲ್ ಆಗಿರಲಿ ಮನೀಶ್ ಪಾಂಡೆ ಆಗಿರಲಿ, ಅವ್ರಿಗೆ ಬಾಲ್ ಅದು ಬಂದು ಬಿದ್ದು ಹೆಂಗೆ ನುಗ್ತು ಅಂತಲೇ ಗೊತ್ತಾಗಿಲ್ಲ ಅವ್ರಿಬ್ರಿಗೂ. ಹಂಗೆ ಹಾಕಿದ್ರು ಇವರು ಬಾಲ್. ಲಿಟ್ರಲಿ ಒಂಥರ ಡ್ರೀಮ್ ಡೆಬ್ಯೂ ಅಂತ ಹೇಳಬೇಕು. ಇವತ್ತೊಂದು ಬನಾನ ತಿಂದು ಬಂದಿರೋಂಥಷ್ಟೇ ಅಂತ, ಮಧ್ಯಾಹ್ನ ಒಂದು ಬಾಳೆಹಣ್ಣು ತಿಂದಿರೋಂಥಷ್ಟೇ. ಅವರೇ ಹೇಳಿದ್ದಾರೆ ಬಾಳೆಹಣ್ಣು ತಿಂದಿದ್ದೆ, ಬಾಳೆಹಣ್ಣಿನ ಇದೆಲ್ಲ ಆಗಿರೋದು ಅಂತ. ಸುಮ್ಮನೆ ಫನ್ನಿಗೆ ಹೇಳ್ತಿದ್ದೀನಿ. ಎಂಥ ಟ್ಯಾಲೆಂಟು ಗುರು. ಸ್ಕೌಟಿಂಗ್ ಟೀಮ್ ಏನಿದೆ ಮುಂಬೈ ಇಂಡಿಯನ್ಸು ಮೆಚ್ಕೊಳ್ಳೇಬೇಕು. ವಿಘ್ನೇಶ್ ಆಗಿರ್ಬೋದು, ಎಂಥ ಒಳ್ಳೆ ಫೈಂಡು. ಇವತ್ತೇನು ಅಂಥ ಮಟ್ಟಿಗೆ ವಿಘ್ನೇಶ್ ಅವರು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಬಟ್ ಆದರೂ ಒಳ್ಳೆ ಫೈಂಡ್, ಒಳ್ಳೆ ಸ್ಪಿನ್ನಿಂಗ್ ಫೈಂಡು, ಜೊತೆಗೆ ಈ ಕಡೆಯಿಂದ ಪೇಸ್ ಫೈಂಡು ಸಖತ್ತಾಗೆ ಫೈಂಡ್ ಮಾಡಿದರೆ. ಫಸ್ಟ್ 2 ಮ್ಯಾಚ್ ಏನೂ ಮಾಡೋಕ್ಕಾಗಿಲ್ಲ ಹೆಸರೇನೆ. ಬಟ್ 3rd ಮ್ಯಾಚ್ನ ಇಂಪ್ಯಾಕ್ಟ್ ಸಖತ್ತಾಗಿ ಬೀರಿದ್ದಾರೆ. ನಾವು ಫಸ್ಟ್ 2 ಮ್ಯಾಚಲ್ಲಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ ಮುಂಬೈ ಇಂಡಿಯನ್ಸ್. ಯಾಕೋ ಮುಂಬೈ ಇಂಡಿಯನ್ಸ್ ಪ್ರಿಡಿಕ್ಷನ್ ಲತ್ತೆ ಹೊಡಿತೈತಲ್ಲ ನನಗೆ. ಮುಂಬೈ ಇಂಡಿಯನ್ಸ್ದು ಫಸ್ಟ್ ಮ್ಯಾಚು, ಸೆಕೆಂಡ್ ಮ್ಯಾಚು ಗೆಲ್ಬೋದು ಅಂತ ಅನ್ಕೊಂಡಿದ್ದೆ. ಫಸ್ಟ್ ಮ್ಯಾಚ್ CSK ಗೆಲ್ತಾರೆ ಅಂತೇಳಿ, ಸೆಕೆಂಡ್ ಮ್ಯಾಚ್ ಗೆಲ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ 3rd ಮ್ಯಾಚು ಸೋಲ್ತಾರೆ ಅಂತ ಅನ್ಕೊಂಡಿದ್ದೆ, ಗೆದ್ದುಬಿಟ್ಟಿದ್ದಾರೆ. ಮುಂಬೈ ಇಂಡಿಯನ್ಸ್ ಪ್ರಿಡಿಕ್ಷನ್ ಯಾಕೋ ನಂಗೆ ಸ್ವಲ್ಪ ಲತ್ತೆ ಹೊಡಿತಾ ಇದೆ. ಸೊ ಓಕೆ, ಈ ಕಡೆಯಿಂದ ಕ್ವಿಂಟನ್ ಡಿ ಕಾಕೋ ಮತ್ತು ಸುನಿಲ್ ನರೇನ್ ಇಬ್ಬರು ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ ಅಲಾಡ್ಸ್ಕೊಂಡು. ಆ್ಯಂಡ್ ಸುನಿಲ್ ನರೇನ್ ಯಾಕಾರ ಬಂದರು, ಮಿಡಲ್ ಸ್ಟಂಪ್ನ ಆರಿಸ್ಬಿಡ್ತಾರೆ. ಟೆಂಟ್ ಬೋಲ್ಟ್ ಬಂದು ಹಂಗೆ ಸ್ಟ್ರೈಟಾಗಿ ಮಿಡಲ್ ಸ್ಟಂಪ್ ಹೋಗೋರು. ನಜ್ಜಿ ಹೋಗು ಗುರು ಶಿಷ್ಯ, ಹೋಗು ನಿನ್ಗೆ ಇಂಜುರಿ ಆಗಿತ್ತಲ್ವ, ರಿಕವರ್ ಆಗಿಬಿಟ್ಟು ಬಂದಿದ್ಯಲ್ಲ, ಹೋಗು ಅಂತ ಕಳಿಸ್ದಂಗಿತ್ತು. ಈ ಕಡೆ ಕ್ವಿಂಟನ್ ಡಿ ಕಾಕ್ ಅದು ಏನು ಆಡ್ತಾವ್ರು, ಅದು ಏನು ಕಥೆನೋ, ಯಾಕೋ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ವರ್ಕೌಟೇ ಆಗ್ತಿಲ್ಲ ಅಂತ ಕಾಣಿಸ್ತಾ ಇದೆ. ಶಿಸ್ತಾಗೆ ಮಿಡ್ ಆಫಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು ದೀಪಕ್ ಶರ್ಮಾ ಅವರ ಬೌಲಿಂಗಲ್ಲಿ. ಇನ್ಫ್ಯಾಕ್ಟ್ 2 for 2 ಆಗೋಗ್ಬಿಟ್ಟಿತ್ತು. 2 ರನ್ನಿಗೆ 2 ವಿಕೆಟ್ ಆಗೋಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ರನ್ಸ್ಗಳು ಬಂತು. ರಘುವಂಶಿಯವ್ರು ಬಂದ್ಬಿಟ್ಟು ಸ್ವಲ್ಪ ಲೈಟಾಗಿ ರನ್ಸ್ಗಳನ್ನ ಸ್ಕೋರ್ ಮಾಡಿದ್ರೆ 20+ ಅವ್ರದೇ ಹೈಯೆಸ್ಟ್. ರಘುವಂಶಿ ಅವ್ರದ್ದೇ. ಅದು ಬಿಡ್ತು ಅಂದರೆ ರಮಣ್ದೀಪ್ ಸಿಂಗ್ ಅವ್ರದ್ದು ಹೈಯೆಸ್ಟು. ಇಲ್ಲಿ 20+ ಹೈಯೆಸ್ಟು ಈ ಮ್ಯಾಚಲ್ಲಿ. ಯಾಕೆಂದರೆ ಹೊಡೆದಿರೋದು ಬರೀ ಕೇವಲ 116 ರನ್ನು. ಅಜಿಂಕ್ಯ ರಹಾನೆ ಅವರು ಕೂಡ ಏನೋ ಅಲ್ಪ ಸ್ವಲ್ಪ 1-2 4 ಹೊಡೆದ್ರು. ಆಮೇಲೆ ಹೊಡೆಯಕ್ಕೆ ಹೋಗ್ಬಿಟ್ಟು ಬೌಂಡ್ರಿನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಶಿಸ್ತಾಗಿ ಔಟ್ ಆಗಿದ್ದು ಅವ್ರಿಗೆ ಅಶ್ವಾನಿ ಕುಮಾರ್ ಅವ್ರಿಗೆ. ಎಂಥ ಒಳ್ಳೆ ಸ್ಪೆಲ್ ಮಾಡಿದ್ದು ಇವತ್ತು ಅಜ್ಜಿ. ಕ್ರೇಜಿ ಅಂತ ಹೇಳ್ಬೇಕು. ಇನ್ನೇನು ಮನೀಶ್ ಪಾಂಡೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿರೋ ತಗೊಬಿಟ್ಟು ಅವ್ರು ಏನೋ ಆಗೋಗ್ಬಿಡ್ತದೆ ಅಂತ ಏನೋ ಮಾಡ್ಬಿಡ್ತಾರೆ ಮನೀಶ್ ಪಾಂಡೆ ಅಂತ. ಏನೂ ಮಾಡೋಕ್ಕಾಗಲ್ಲ, ಏನೂ ಕಿಸಿಯೋಕ್ಕಾಗಲಿಲ್ಲ ಮನೀಶ್ ಪಾಂಡೆಯವರು ಕೂಡ. ಹೊಡೆದ್ರು ಒಂದು 19 ರನ್ನು 18-19 ರನ್ನು ಹೊಡೆದ್ರು. ಬಟ್ ಅದೇನೇ ಜಾಸ್ತಿ ಆಗಿತ್ತು ಅಷ್ಟೇ. ವೆಂಕಟೇಶ್ ಅಯ್ಯರ್ ಏನು ಆಡಿದ್ದು ಇವತ್ತು. ವೆಂಕಟೇಶ್ ಅಯ್ಯರ್ 3 ಆಪರ್ಚುನಿಟಿ, 3 ರನ್ ಹೊಡೆಯೋಕ್ಕೆ 3 ಆಪರ್ಚುನಿಟಿ ಕೊಟ್ಟವ್ರೆ. 2 ಕ್ಯಾಚ್ ಬಿಟ್ಟವ್ರೆ. ಆ ಪಾಯಿಂಟ್ ರೀಚಲ್ಲಿ ಒಂದು ಕ್ಯಾಚ್ ಬಿಟ್ಟಿದ್ದಾರೆ, ಜೊತೆಗೆ ಹಿಂದೆಗಡೆ ಒಂದು ಕ್ಯಾಚ್ ಬಿಟ್ಟರು. ಆ್ಯಂಡ್ 3ನೇದು ತೊಗೊಂಡಿದ್ದು ಕ್ಯಾಚ್ ಅವರು ಹಿಂದೆಗಡೆ ಕೌಟ್ ಬಿಹೈಂಡ್ ಆಗಿದ್ದು. ಸೊ ಲಿಟಲಿ ಏನು ಹೇಳ್ತೀರಾ ಮಗ. ರಿಂಕು ಸಿಂಗ್ ಅವ್ರು ಆಡಿದ್ದು. ರಿಂಕು ಸಿಂಗ್ ಅವ್ರು ಕೂಡ ಹೊಡೆಯೋಕ್ಕೇ ಹೋಗಿದ್ದು. ಅವ್ರು ಕೂಡ ಬೌಂಡ್ರಿಯಿಂದ ಔಟ್ ಆದರು. ಸೊ ಅಶ್ವಾನಿ ಕುಮಾರ್ಗೆ ಆ ವಿಕೆಟ್ನು ಕೂಡ ಬಿದ್ದಿರೋದು. ಸೊ ಕ್ರೂಷಿಯಲ್ ವಿಕೆಟ್ಸ್ ನೋಡಿ. ಈ ಕಡೆಯಿಂದ ರಹಾನೆ, ರಿಂಕು ಸಿಂಗು, ಆಂಡ್ರೆ ರಸಲ್ಲು, ಮನೀಶ್ ಪಾಂಡೆ ಕ್ರೂಷಿಯಲ್ ವಿಕೆಟ್ಸ್ನ 4 ಕ್ರೂಷಿಯಲ್ ವಿಕೆಟ್ಸ್ನ ಎತ್ತಿರೋದು. 8 ಅಶ್ವಾನಿ ಕುಮಾರ್, ಡೆಬ್ಯೂಟೆಂಟು. ರಘುವಂಶಿ ಅವರು
ಅದೇ ಹಾರ್ದಿಕ್ ಪಾಂಡ್ಯ ಅವರ ಶಾರ್ಟ್ ಬಾಲಿಗೆ ಹೊಡೆಯೋಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಇನ್ನೇನು ಅವ್ರು ಔಟ್ ಆದರು ಇವ್ರು ಔಟ್ ಆದರು ಅಂತ ಹೇಳ್ಬೇಕಷ್ಟು. ಇನ್ನೇನು ಕಿತ್ತು ಕಸಿ ಮಾಡಿ ಗುಡ್ಡೆ ಆಗಿರೋದು ಅಷ್ಟೆಲ್ಲ ಐತಿ ಇವರಲ್ಲಿ. ರಮಣ್ದೀಪ್ ಸಿಂಗು ಪಾಪ ಲಾಸ್ಟಲ್ಲಿ ಒಂದೇ ಒಂದು ವಿಕೆಟ್ ಇತ್ತು. ಅವ್ರು ಇನ್ನೇನು ಹೊಡಿಬೇಕಾದಂಥ ಇಂಟೆಂಟ್ ಇರಲೇಬೇಕಲ್ಲ, ಯಾಕೆಂದರೆ ಇರೋದೇ ಇನ್ನೊಂದು ವಿಕೆಟು ಅಲ್ಲ. ಆ ಕಡೆ ನಾನ್ ಸ್ಟ್ರೈಕಲ್ಲಿ ಇಟ್ಟಿರ್ತಾರೆ, ಯಾವಾಗ ಬೇಕಾದ್ರೂ ಔಟ್ ಆಗ್ಬೋದು. ರಮಣ್ದೀಪ್ ಸಿಂಗ್ ಹೊಡಿಲೇಬೇಕು, ಅದಕ್ಕೋಸ್ಕರ ಒಂದು 2 6 ಇಟ್ಟರು. ಅದಕ್ಕಿಂತ ಮುಂಚೆನೇ ಔಟ್ ಆಗಬೇಕಾಗಿತ್ತು. ಕ್ಯಾಚ್ ಡ್ರಾಪ್ ಮಾಡಿದ್ರು ರಮಣ್ದೀಪ್ ಸಿಂಗ್, 100 ಕ್ಯಾಚ್ ಡ್ರಾಪ್ ಮಾಡಿದ್ರು. ಇನ್ನೇನಲ್ಲಿ ಒಂದು 2 6 ಹೊಡ್ಬಿಟ್ಟು ಮತ್ತೆ ಔಟ್ ಆದರು. ಸರಿ, ಬೇರೆ ಏನು ಇಲ್ಲ ಅಲ್ಲಿ ಸೀನ್. ಇವತ್ತು ಮಾಡಿದವ್ರಿಗೆಲ್ಲ ವಿಕೆಟು, ಬರೋರಿಗೆಲ್ಲ ವಿಕೆಟ್. ಇವತ್ತು ಒಂದೊಂದು ವಿಕೆಟ್ರು ಬಿದ್ದಿದ್ದು ಬೌಲಿಂಗ್ ಮಾಡಿದವ್ರಿಗೆಲ್ಲ. ಆದ್ರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ದೀಪಕ್ ಚಾರು, ಅಶ್ವಿನಿ ಕುಮಾರ್ ಅವರು, ಜೊತೆಗೆ ಟ್ರೆಂಟ್ ಬೋಲ್ಟ್ ಅವರು, ಇನ್ನೇನು ಮಿಚೆಲ್ ಸ್ಯಾನ್ನರ್ಗೂ ಬಿದ್ದಿದೆ ವಿಕೆಟು, ಆಮೇಲೆ ವಿಘ್ನೇಶ್ ಅವ್ರಿಗೂ ಬಿದ್ದಿದೆ ವಿಕೆಟು, ಹಾರ್ದಿಕ್ ಪಾಂಡ್ಯಗೂ ಬಿದ್ದಿದೆ ವಿಕೆಟು. ಯಾರಿಗೂ ಮಾಡಿದವ್ರಿಗೆಲ್ಲ ಇವತ್ತೊಂಥರ ವಿಕೆಟ್ನ ದಾನ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇದನ್ನ ಚೇಂಜ್ ಓವರ್ ಮಾಡೋದಕ್ಕೆ ಬಂದ ಮುಂಬೈ ಇಂಡಿಯನ್ಸು ಆಡ್ತಾ ಇರ್ತಾರೆ ಡೀಸೆಂಟಾಗಿ. ರಿಯಾನ್ ರಿಕಲ್ಟನ್ ಇವತ್ತು ಯಾವತ್ತು ಎಂದೂ ಇಲ್ಲದೇ ಇರೋಂಥ ಪರ್ಫಾರ್ಮೆನ್ಸ್ನಲ್ಲಿ ಕೊಟ್ಟಿದ್ದು ಇವತ್ತು. ಈ ಮ್ಯಾಚಲ್ಲಿ ಹೊಡೆದ್ರೆ ಅಷ್ಟೊಂದು ಬೆಲೆ ಇರೋದಿಲ್ಲ. ಇಂಥ ಮ್ಯಾಚ್ಗಳು ಹೊಡೆದ್ರೆ ಏನಾದ್ರು ಒಂದು ಹೈ ಸ್ಕೋರಿಂಗ್ ಚೇಸ್ ಮಾಡ್ತಿರ್ತಾರಲ್ಲ, ಅವಾಗ ಹೊಡೆದ್ರೆ ಬೆಲೆ ಇರುತ್ತೆ. ಇವತ್ತು ರೋಹಿತ್ ಶರ್ಮಾ ಹಂಗೆ ನೋಡೋಕೆ ಹೋದರೆ 3 ಮ್ಯಾಚ್ ಹೊಡೆದಿಲ್ವಲ್ಲ ಆಗರು ಅಂತ ಹೇಳ್ತೀರಾ. ಹೌದು, 3 ಮ್ಯಾಚ್ ಸ್ಕೋರ್ ಮಾಡೋಕ್ಕಾಗಿಲ್ಲ ರೋಹಿತ್ ಶರ್ಮಾ. ಇವತ್ತು ಎಷ್ಟು ಹೊಡೆದಿದ್ದು? 20 ಒಳಗಡೆನೇ. ನಾನೇನೋ ಹೆವಿ ಹೊಡಿತಾರೆ ಅಂತ ಅನ್ಕೊಂಡ್ರೆ ಅಟ್ಲೀಸ್ಟ್ ಈ ಮ್ಯಾಚಲ್ಲಿ ಹೊಡೆದ್ಬಿಟ್ಟು ಸ್ವಲ್ಪ ಹೆಸರು ಮೇಲ್ಗಡೆ ತೊಗೊಬೋತಾರೆ, ಪುಷ್ ಮಾಡ್ಕೋತಾರೆ ಅಂತ ಅನ್ಕೊಂಡ್ರೆ 3 ಮ್ಯಾಚ್ ಕೂಡ ಫ್ಲಾಪ್ ಆಗಿಬಿಡೋದ. ಅದು ಆಂಡ್ರೆ ರಸಲ್ ಬಿದ್ದಿರೋ ಒಂದು 2 ವಿಕೆಟು ಆಂಡ್ರೆ ರಸಲ್ಲೇ ತೆಗೆದಿರೋದು. ಮೈನ್ ಬೌಲರ್ಸ್ಗಳು ತೆಗಿಯೋಕ್ಕಾಗಲ್ಲ, ಯಾರು ಏನು ಕಿತ್ಕುಡಿಯೋಕ್ಕಾಗಿಲ್ಲ. ಇವತ್ತು ಸುನಿಲ್ ನರೇನು, ಚಕ್ರವರ್ತಿ ಎಲ್ಲ ಚಕ್ರವರ್ತಿಗೆ ಏನು ಬಿಲ್ಡಪ್ಪು ವಿಪರೀತವಾಗಿತ್ತು. ಚಾಂಪಿಯನ್ಸ್ ಟ್ರೋಫಿ ಆಗ್ತಾ ಇದ್ದಂಗೆ ಎಲ್ಲ ಬಂದ್ಬಿಟ್ಟು ಪುಷ್ಪಡಾಕಿ ಆಗೋಗ್ಬಿಟ್ಟಿದ್ರು IPL ಅಲ್ಲಿ. ರೋಹಿತ್ ಶರ್ಮಾ ಅಲ್ಲೇ ಸರ್ಕಲಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಯಿತು ಅಂತಂದರೆ, ಇನ್ನು ಇವ್ರು ರಹಾನೆ ಅವರು ಕ್ಯಾಚ್ ಹಿಡಿದಿದ್ದು ವೆಲ್ ಜಾಕ್ಸ್ ಅವ್ರದ್ದು, ಅದು ಕೂಡ ಸರ್ಕಲನ್ನೇ ಸಖತ್ ಕ್ಯಾಚ್ ಆದಂತು. ಮತ್ತು ಸಿಕ್ಕಾಪಟ್ಟೆ ಲೋಲ್ ಬಂದಂಥ ಕ್ಯಾಚು, ಎಫರ್ಟ್ ಹಾಕ್ಬಿಟ್ಟು ಸ್ವಲ್ಪ ಹಿಡಿದ್ರು. ಇನ್ನೇನಲ್ಲಿ ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡಬೇಕಾಯ್ತಲ್ಲ. ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ರಿಕಲ್ಟನ್ನು ಕೂಡ ಚೆನ್ನಾಗಿ ಆಡಿದ್ರೆ, ಅವ್ರದ್ದೇ ಮೇನ್ ಕಾಂಟ್ರಿಬ್ಯೂಷನ್ 60+ ರನ್ಸು. ಸೊ 1 ಸೈಡ್ ಮ್ಯಾಚು. ಇನ್ನೇನು ಹೇಳ್ತೀರಾ, ಇವ್ರು ಬೌಲಿಂಗ್ ಏನು ಹೊಗಳ್ಕೋಬೇಕಾ? ಬೌಲಿಂಗ್ ಏನು ಈ ಮಾತಾಡೋಂಥ ಅಗತ್ಯತೆಯೇ ಇಲ್ಲ. 116 ರನ್ನು ಇದು ಡಿಫೆಂಡಬಲ್ ಟಾರ್ಗೆಟ್ ಅಲ್ಲ ವಾಂಖೇಡೆಯಲ್ಲಿ. 116 ಇವರು 200 ಡಿಫೆಂಡಬಲ್ ಟಾರ್ಗೆಟ್ ಅಲ್ಲ ವಾಂಖೇಡೆಯಲ್ಲಿ. ನೀವು ಇಷ್ಟು ಚಿಕ್ಕ ಟಾರ್ಗೆಟಾಗಿ ಕೊಡ್ತೀರ ಅಂದರೆ ಬೌಲರ್ಸ್ಗಳ ಬ್ಲೇಮ್ ಮಾಡೋಂಥ ಅಗತ್ಯತೆ ಇಲ್ಲ. ಕಂಪ್ಲೀಟ್ ಬ್ಯಾಟಿಂಗ್ ಫೇಲ್ಯೂರ್, ಬ್ಯಾಟಿಂಗ್ ಡಿಸಾಸ್ಟರಿಂದ KKR ಇವತ್ತು ಉಣಿಸ್ಕೊಂಡು ಹೋಗಿದೆ. KKRದು ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂದರೆ ಆನ್ ಪೇಪರ್ ಏನು ಗುರ್ರ ಇದು ಹಿಂಗೈತೆ, ಚಿಂದಿ ಚಿತ್ರಾನ್ನ ಇದ್ದಂಗೆ ಐತೆ ಅಂತ ಅಂತೀವಿ. ಬಟ್ ನೋಡಿ ಹೆಂಗಾಗಿದೆ ಅಂತ. ಆನ್ ಪೇಪರ್ ಇರೋದಕ್ಕೂ ಆನ್ ಫೀಲ್ಡ್ ಆಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್, ಲಾಟ್ ಆಫ್ ವೇರಿಯೇಷನ್. ಇವತ್ತು ಪ್ರಿಡಿಕ್ಷನ್ ಉಣಿಸ್ಕೊಂಡು ಹೋಗಿದೆ ನಮ್ಮದು. ನೋಡೋಣ ನಾಳೆ ಪ್ರಿಡಿಕ್ಷನ್ ಏನಾಗುತ್ತೆ. ಸಿಗೋಣ ಮುಂದಿನ ನೋಡಿದ್ಲಿ ಗಾಯ್ಸ್. ಬಾ.